ಎಸ್ ಪ್ರಜ್ವಲ್ ರೇವಣ್ಣ ಪೆಂಡ್ರಾಯ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಮತ್ತೊಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ವಕೀಲ ದೇವರಾಜಗೌಡ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ 100 ಕೋಟಿ ಆಫರ್ ಅನ್ನ ಕೊಟ್ಟಿದ್ರು. ಅಡ್ವಾನ್ಸ್ ಆಗಿ 5 ಕೋಟಿ ಕ್ಯಾಶ್ ಅನ್ನ ಕೊಟ್ಟಿದ್ರು. ದೇವರಾಜಗೌಡ ಅವರಿಗೆ ಡಿಕೆ ಶಿವಕುಮಾರ್ ಅವರು ಅಡ್ವಾನ್ಸ್ ಆಗಿ 5 ಕೋಟಿ ಕ್ಯಾಶ್ ಅನ್ನ ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಬೌರಿಂಗ್ ಕ್ಲಬ್ನ 110ನೇ ರೂಮ್ಗೆ ಹಣವನ್ನ ಕಳಿಸಿದ್ರು. ಚನ್ನರಾಯಪಟ್ಟಣ ಗೋಪಾಲಸ್ವಾಮಿನ ಸಂಧಾನಕ್ಕೆ ಕೂಡ ಕಳಿಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಹೇಳಿಕೆ ಕೊಡುವಂತೆ ಡಿಕೆಶಿ ಅವರು ತಿಳಿಸಿದ್ರು. ಪೆಂಡ್ರಾಯ್ ಕೇಸ್ಗೆ ನಯಾ ಟ್ವಿಸ್ಟ್ ಒಂದು ಕೊಟ್ಟಿದ್ದಾರೆ ದೇವರಾಜಗೌಡ. ಇವಾಗ ಪೆಂಡ್ರಾಯ್ ಕೇಸ್ನಲ್ಲಿ 4 ಸಚಿವರ ತಲೆದೊಂಡ ಆಗುತ್ತಾ? ಹಾಗಾದ್ರೆ 4 ಸಚಿವರ ಕೈವಾಡ ಇದೆ ಅಂತ ಈಗಾಗಲೇ ದೇವರಾಜಗೌಡ ಅವರು ಹೇಳ್ಕೊಂಡಿದ್ದಾರೆ. ಚಲುವರಾಯಸ್ವಾಮಿ ಮತ್ತು ಕೃಷ್ಣೇ ಬೈರೇಗೌಡ, ಪ್ರಿಯಾಂಕ ಖರ್ಗೆ ಮತ್ತೊಬ್ಬ ಸಚಿವರು ಇದ್ದಾರೆ ಅಂತ ಈಗಾಗಲೇ ದೇವರಾಜಗೌಡ ಅವರು ಹೇಳ್ಕೊಂಡಿದ್ದಾರೆ. ನಾನು ಆಚೆ ಬಂದ್ರೆ, ಒಂದ್ ವೇಳೆ ನಾನು ಆಚೆ ಬಂದ್ರೆ ಸರ್ಕಾರವೇ ಪತನವಾಗುತ್ತೆ ಅಂತ ಈಗಾಗಲೇ ದೇವರಾಜಗೌಡ ಅವರು ಹೇಳ್ಕೊಂಡಿದ್ದಾರೆ. ಎಲ್ಲ ಇದಾವೆ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ. ಸರ್ಕಾರದ ಪತನ ಆಗ್ತದೆ. ನಾನು ಹೊರಗಡೆ ಬಂದಿರ್ತೇನೆ, ಸರ್ಕಾರ ಪತನ ಆಗೋಯ್ತದೆ. ಎಲ್ಲ ಇದಾವೆ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ. ಸರ್ಕಾರದ ಪತನ ಆಗ್ತದೆ. ನಾನು ಹೊರಗಡೆ ಬಂದಿರ್ತೇನೆ, ಸರ್ಕಾರ ಪತನ ಆಗೋಯ್ತದೆ. ಎಲ್ಲ ಇದಾವೆ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ. ಸರ್ಕಾರದ ಪತನ ಆಗ್ತದೆ. ನಾನು ಹೊರಗಡೆ ಬಂದಿರ್ತೇನೆ, ಸರ್ಕಾರ ಪತನ ಆಗೋಯ್ತದೆ. ಎಲ್ಲ ಇದಾವೆ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ. ಸರ್ಕಾರದ ಪತನ ಆಗ್ತದೆ. ನಾನು ಹೊರಗಡೆ ಬಂದಿರ್ತೇನೆ, ಸರ್ಕಾರ ಪತನ ಆಗೋಯ್ತದೆ. ಎಲ್ಲ ಇದಾವೆ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ. ಸರ್ಕಾರದ ಪತನ ಆಗ್ತದೆ. ನಾನು ಹೊರಗಡೆ ಬಂದಿರ್ತೇನೆ, ಸರ್ಕಾರ ಪತನ ಆಗೋಯ್ತದೆ. ಎಲ್ಲ ಇದಾವೆ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ. ಸರ್ಕಾರದ ಪತನ ಆಗ್ತದೆ.